ಹೇ ಗೈಸ್ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಮೇನ್ಲಿ ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀನಿ, ಅದನ್ನು ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹೋಗ್ತಾ ಇದ್ದೆ ನಾನು ಸೆಕೆಂಡ್ ಡೋಸ್ಗೆ. ಸೊ ಲಾಸ್ಟ್ ಟೈಮ್ ನಾನು ಹೋದಾಗ ತುಂಬ ಜನ ನನಗೆ ಕ್ವೆಶನ್ಸ್ ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಬಂದಿದ್ದು ಯಾವ ವ್ಯಾಕ್ಸಿನ್ ಅಂತೇಳಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋನ ಜೀರೋ ವಾಟರಿಂದ ಸ್ಟಾರ್ಟ್ ಮಾಡೋಣ. ಹಾಗೆ ಗೈಸ್ ಇದೊಂದು ವಿಷಯ ನನಗೆ ಕ್ಲಿಯರ್ ಮಾಡಿ, ನಾನು ಮಾತಾಡೋದು ಏನಾದರೂ ಫಾಸ್ಟ್ ಅಂತ ಅನಿಸುತ್ತೆ ನಿಮಗೆ ಕ್ಲಿಯರ್ ಮಾಡಿ. ಬಿಕಾಸ್ ನನ್ನ ಫ್ರೆಂಡ್ಸ್ ನಾನು ಯಾರ ಜೊತೆ ಆದರೂ ಮಾತಾಡಲಿ, ಇವಾಗ ಹೊಸದಾಗಿ ಯಾರಾದರೂ ಪರಿಚಯ ಆಗ್ತಿದ್ರೆ ನಮ್ಮ ಟೀಮಲ್ಲಿ ಆಗಿರ್ಬೋದು ಅಥವಾ ನಾನು ವರ್ಕ್ ಮಾಡೋ ಪ್ಲೇಸ್ ಎಲ್ಲಾದರೂ ಮೀಟ್ ಆಗ್ತಾಯಿದ್ದೀನಿ ಅಥವಾ ಏನಾದರೂ ಮಾತಾಡ್ತೀನಿ ಅಂದರೆ ಅವ್ರು ಹೇಳೋದೆಲ್ಲ ನೀವು ತುಂಬ ಫಾಸ್ಟಾಗಿ ಮಾತಾಡ್ತೀರಾ ಅಂತ. ಸೊ ನಂಗಂತೂ ಅನಿಸಿಲ್ಲ ನಾನು ಆ ಥರ ಮಾತಾಡ್ತೀನಿ ಅಂತ. ನಿಮಗೇನಾದರೂ ಹಂಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ, ಅವಳು ಹೇಳೋ ಪ್ರಕಾರ ನಾನು ಮಾತಾಡೋದು ಅವ್ರಿಗೆ ಯೂಟ್ಯೂಬಲ್ಲೆಲ್ಲ 1x ಇಟ್ಕೊಂಡು ಸ್ಪೀಡಲ್ಲಿ 1.5x ಸ್ಪೀಡಲ್ಲಿ ಇಟ್ಕೊಂಡು ನೋಡಿದ್ರೆ ಯಾವ ಥರ ಇರುತ್ತೆ ಸ್ಪೀಡು, ಸೊ ಅಷ್ಟು ಸ್ಪೀಡಲ್ಲಿ ಮಾತಾಡ್ತೀನಂತೆ. ಸೊ ನಿಜವಾಗ್ಲೂ ನನಗೆ ಅದು ಫ್ಲೋ ಹಂಗೆ ಬಂದ್ಬಿಟ್ಟಿದೆ ಗೈಸ್, ಪಟ ಅಂತ ಮಾತಾಡಿ. ಅದಕ್ಕೋಸ್ಕರ ನಿಮ್ಗೇನಾದರೂ ಅದನ್ನ ಕೇಳಿಸ್ಕೊಂಡು ಆ ಥರ ಸ್ಪೀಡ್ ಆಗ್ತಾ ಇದೆ ಅಂತ ಏನಾದರೂ ಕಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ಸನ್ನ ಶೇರ್ ಮಾಡಿ. ನಾನು ಅದನ್ನು ಟ್ರೈ ಮಾಡ್ತೀನಿ. ಬಟ್ ಏನಂತಂದರೆ ಈ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರಿಂದ ಹೌದು ತುಂಬಾ ಸ್ಪೀಡಾಗಿ ಮಾತಾಡ್ತೀನಿ. ಯಾಕಂತಂದರೆ ಹೇಳ್ತಾ ಏನೇನೋ ಒಂದು ಇನ್ಫಾರ್ಮೇಷನ್ ಜ್ಞಾಪಕ ಬರ್ತಾ ಇರುತ್ತೆ, ಅದು ಇದು ಹೇಳ್ತಾ ಇರ್ತೀನಿ. ಅದ್ರಲ್ಲಿ ಬರೋದೇ 60 ಸೆಕೆಂಡ್ಸು. ಅದಕ್ಕೋಸ್ಕರ ಅದು ನಿಜವಾಗ್ಲೂ ನಾನು ಅರ್ಧ ಮೇನ್ ಸ್ಟಾರ್ಟ್ ಮಾಡಿ ಡೈಲಿ ವ್ಲಾಗ್ಸ್ ಯೂಟ್ಯೂಬಲ್ಲಿ ಹಾಕೋಕ್ಕೆ. ಯಾಕೆ ಅಂತಂದರೆ ಇದಕ್ಕೋಸ್ಕರನೇ ಏನೇ ಒಂದು ಕಂಪ್ಲೀಟಾಗಿ ಶೇರ್ ಮಾಡೋಕ್ಕೋಸ್ಕರ. ಸೊ ಇವಾಗ ಪಾಪುಗೆ ವ್ಯಾಕ್ಸಿನ್ ಇದೆ ಇವತ್ತು. ಸೊ ನೀವೇನು ವ್ಯಾಕ್ಸಿನು ಏನು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ವ್ಯಾಕ್ಸಿನ್ ಏನು ಅಂತೇಳಿ, ಇಲ್ಲಾಂದರೆ ಹೋಗ್ಬೇಕಾದ್ರೆ ಹಂಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಎದ್ಲು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಇವಳಿಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗ್ಬೇಕು. ಇನ್ನೂ ಮೇಡಮ್ನ ರೆಡಿ ಮಾಡಬೇಕು, ಇನ್ನೂ ರೆಡಿ ಮಾಡಿಲ್ಲ ಮೇಡಮ್ನ. ಸೊ ಇವಾಗ ಇಲ್ಲೇ ದೇವ್ರ ಮನೆ ಇದೆ ಗೈಸ್. ದೇವ್ರ ಮನೆ ನೋಡಿದಾಗ ಇವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ. ಹೇ ಚಾಮಿ ಮಗನೆ ಚಿನ್ಮಾ ಚಾಮಿನಾ. ಓ ನಿಜಮ್ಮ ಇವಾಗ ಎದ್ದೈತೆ ಪಾಪು. ಚಿನ್ಮ ಹಾಯ್ ಮಾಡ್ಬಿಡು, ಮೊನ್ನೆ ಮಾಡ್ದಲ್ಲ ಹಾಯ್ ಮಾಡತ್ತಾರ ಚಿನ್ನ ಬಂಗಾಡಿ. ಗೈಸ್ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗೋಣ. ಸೊ ಇದು ಬಂದು ಫ್ಲೂ ವ್ಯಾಕ್ಸಿನ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ನಾನು ಹೋಗ್ತಾ ಹೇಳ್ತೀನಿ ಹಂಗೇನೆ. ಸೊ ಈಗ ಪಾಪುಗೆ ಫ್ರೆಶ್ ಅಪ್ ಮಾಡೋಣ. ಪಾಪುಗೆ ಬಟ್ಟೆ ಎಲ್ಲ ಎತ್ಕೊಂಡು ಪಾಪುನ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಪಾಪುಗೆ. ಸುಮ್ಮ ಕರ್ಟನ್ ತೆಗ್ದಿಲ್ಲ, ತೆಗಿ. ಬೆಳಿಗ್ಗೆ ಬಂದ್ಬಿಟ್ಟು ಓನದು ಕಮ್ ಲೆಟ್ಸ್ ಗೋ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಅಮ್ಮ ಸೌತಿಗೆ ಕಟ್ ಮಾಡಿದ್ರು, ಹಂಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ತಿಂದ್ಕೊಂಡು ಹೋದ್ವಿ. ಲಕ್ಕಿ ನೀನ್ ಬಜ್ಜಿ ವಯಸ್ಸು ಹೆಂಗ ಹೋಗ ಬಾ. ಚಿನ್ನಮ್ಮ ಬಾಯ್. ಚಿನ್ನಮ್ಮ ಎಲ್ಲೋ ಅಮ್ಮನ ಬಾಯ್. ನೀನ್ ಬರಲ್ಲ? ಕಮ್ ಲೆಟ್ಸ್ ಗೋ. ಹೋಗೋಣಮ್ಮ. ಚಿನ್ನಮ್ಮ ಏನ್ ಚೆನ್ನಾಗಿ ಕೈ ಹಿಡ್ಕೊಳ್ಳಿ ಚಿನ್ನಮ್ಮ, ಚಿಕ್ಕಿದು. ಒಳ್ಳೆ ಹೋಗ್ತಿರೋದು ನಾವು, ಅಲ್ಲಿ ಹೋಗ್ತಿರೋದು ಚೆನ್ನಾಗಿತ್ತು ಚಿಕ್ಕಿನ. ಇನ್ನು ಗೈಸ್ ವ್ಯಾಕ್ಸಿನ್ ಬಗ್ಗೆ ಹೇಳಬೇಕಂದ್ರೆ ಇದು ಬಂದು ಇನ್ಫ್ಲುಯೆನ್ಸಾ ಫ್ಲೂ ವ್ಯಾಕ್ಸಿನ್ ಅಂತ ಹೇಳಿ. ಸೊ ಇದು ಬಂದು ಸೆಕೆಂಡ್ ಡೋಸ್ ಪಾಪುಗೆ ಬೂಸ್ಟರ್ ಡೋಸ್ ಹಾಕ್ಸ್ತಾ ಇದ್ದು. ಆ್ಯಕ್ಚುಲಿ ಒಂದು ವಿಷಯ ಏನಪ್ಪ ಅಂತಂದರೆ ನಾನು ಪ್ರತಿ ಸರಿ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ನಾರ್ಮಲಾಗಿ ಗೌರ್ಮೆಂಟಲ್ಲೇ ಹಾಕ್ಸೋದು ಪಾಪುಗೆ. ಬಟ್ ಈ ವ್ಯಾಕ್ಸಿನ್ ಏನಿದೆ ಇದು ಇನ್ಫ್ಲುಯೆನ್ಸಾ ಫ್ಲೂ ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಿ, ಇದು ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲೂ ಹಾಕಲ್ಲ. ಅದಕ್ಕೋಸ್ಕರ ನಾನು ಹೋಗಿ ಪ್ರೈವೇಟಲ್ಲೇ ಹಾಕ್ಸ್ಕೋಬೇಕಾಯಿತು. ನರ್ಸ್ನ ಕೇಳಿದೆ ನಾನು ಫೋನ್ ಮಾಡಿ ಥರ ಕೇಳಿದಾಗ 5 months ಯಾವುದೋ ಇದೆಯಂತಲ್ಲ ವ್ಯಾಕ್ಸಿನು, ನೀವು ಹಾಕಲ್ವಾ ಅಂತ ಕೇಳಿದಾಗ ಅವರು ಇಲ್ಲ ಗೌರ್ಮೆಂಟ್ ಕಡೆಯಿಂದ ಈ ವ್ಯಾಕ್ಸಿನ್ ಹಾಕಲ್ಲ ಇಲ್ಲಿ, ಬಟ್ ನೀವು ಪ್ರೈವೇಟಲ್ಲಿ ಹೋಗಿ ಹಾಕ್ಸ್ಕೋಬೋದು, ಇದನ್ನು ಪ್ರೈವೇಟಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ನೋಡಿ ಅನುಭವ ಆಗಿರೋ ಪ್ರಕಾರ ಒಂದು ಸಜೆಷನ್ ಏನು ಹೇಳ್ತೀನಿ ಅಂತಂದರೆ, ನೀವು ಆದಷ್ಟು ಪ್ರೈವೇಟ್ಗಿಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಅದರಲ್ಲಿ ಒಂದು ಚೂರು ಪವರ್ ಇಲ್ಲ ಗೈಸ್. ಇವಾಗ ಇದು ಪಾಪುಗೆ ಸೆಕೆಂಡ್ ಡೋಸ್ ಹಾಕ್ಸಿರೋದು ನಾನು. ಸೊ ಫಸ್ಟ್ ಟೈಮ್ ಅಂತೂ ಅವಳಿಗೆ ನನಗೆ ಫುಲ್, ಯಾಕಂದರೆ ಅವಳು ಫಸ್ಟ್ ಟೈಮ್ ನಾನು ಯಾವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ಸಿದ್ದೆ ಅವಳಿಗೆ ಕಾಲು ಸಹ ಹಿಂಗೆ ಅಲ್ಲಾಡ್ಸೋಕೆ ಆಗ್ತಾ ಇಲ್ಲ, ಅಷ್ಟು ಪೇನ್ ಇರ್ತಾ ಇತ್ತು. ಬಟ್ ಈ ವ್ಯಾಕ್ಸಿನ್ ಹಾಕ್ಸ್ಕೊಬಂದು 2 ಸತಿ ಹಾಕ್ಸಿದ್ದೀನಿ, ಫಸ್ಟ್ ಡೋಸು ಸೆಕೆಂಡ್ ಡೋಸು. ವ್ಯಾಕ್ಸಿನ್ ಹಾಕ್ಸ್ಕೊಬಂದು 2 ಸತಿನೂ ಅಷ್ಟೇ ಆ ಚುಚ್ಚಿತಾರಲ್ಲ ಆವಾಗ ಮಾತ್ರ ಅಳ್ತಾಳೆ ಅಷ್ಟೇ. ಅದಾದಮೇಲೆ ಅವಳಿಗೆ ಏನು ನೋವು ಕೂಡ ಅನಿಸಲ್ಲ, ಜ್ವರ ಕೂಡ ಬರಲ್ಲ. ಯಾಕಂದರೆ ಅದರಲ್ಲಿ ಅಷ್ಟು ಪವರ್ ಸಹ ಇರಲ್ಲ ಗೈಸ್. ನಾವು ಇದರಲ್ಲಿ ಏನೇನು ನೋಡ್ತೀವಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಟ್ಟಿರ್ತಾರಲ್ಲ ವ್ಯಾಕ್ಸಿನ್ನು, ಅದರಷ್ಟು ಪವರ್ ನಿಜ ಇರಲ್ಲ ಗೈಸ್. ಸೊ ನೀವೇನಾದರೂ ವ್ಯಾಕ್ಸಿನ್ ಪಾಪುಗೆ ಹಾಕ್ಸ್ಬೇಕು ಅಂದರೆ ನಿಯರ್ ಬೈ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಅಂಗನವಾಡಿ ಅಲ್ಲಿ ಇಲ್ಲಿ ಹಾಕ್ತಾರಲ್ಲ, ಸೊ ಅಲ್ಲಿ
ಹೋಗಿ ಚೆಕ್ ಮಾಡಿ ಅಲ್ಲೇ ಹಾಕ್ಸ್ಕೊಳ್ಳಿ. ಆಮೇಲೆ ಇನ್ನೊಂದು ಅಲ್ಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ, ಫ್ರೀ ಆಫ್ ಕಾಸ್ಟ್ಗೆ ಸಹ ಮಾಡಿಕೊಡ್ತಾರೆ. ಸೊ ಇಲ್ಲಂತೂ ಒಂದೊಂದು ವ್ಯಾಕ್ಸಿನ್ಗೆ ಸೊ ಲಾಸ್ಟ್ ಡೋಸ್ ಕೊಟ್ಟಿದ್ದು ನಾನು 2700, ಸೊ ಈ ಸತಿ ಡೋಸಿಗೆ ಬಂದು 2600 ಸಮಥಿಂಗು, ಆಲ್ಮೋಸ್ಟ್ ನಿಯರ್ಲಿ 5000 ಅಲ್ಲೇ ಹೋಗ್ಬಿಡ್ತು. ಅಂದರೆ ಪಾಪುಗೆ ಫಸ್ಟ್ ಟೈಮ್ ಕೊಡ್ತಾರಲ್ಲ 1.5 ಮಂತ್ಗೆ, 2.5, 3.5 ಮಂತ್ಸ್ಗೆ ಕೊಡ್ತಾರಲ್ಲ ಇಂಜೆಕ್ಷನು, ಸೊ ಅದು 3 ನಾನು ಗೌರ್ಮೆಂಟಲ್ಲೇ ಹಾಕ್ಸಿರೋದು. ಆ ಇಂಜೆಕ್ಷನು ಅಷ್ಟೇ ಪಾಪುಗೆ ಚೆನ್ನಾಗಿ ಸೆಟ್ ಆಯಿತು, ಅಂದರೆ ಅವಳಿಗೆ ಪೇನು ಬಂದಿತ್ತು, ಹಾಗೆ ಜ್ವರನೂ ಬಂದಿತ್ತು. ಸೊ ಆ ಥರ ಅವಳಿಗೆ ಬಾಡಿಗೆ ಚೆನ್ನಾಗಿ ಅದು ಹಿಡಿದಂಗೆ ಆಗುತ್ತೆ. ಬಟ್ ಇದು ಬಂದರೆ ಹಾಕಿದಾಗ ಅಷ್ಟೇ ಪೇನ್ ಇರುತ್ತೆ, ಬೇರೆ ಏನು ಅಂದರೆ ಏನೋ ಪೇನ್ ಇದೆ. ಸೊ ನೋಡಿ ಇಂಜೆಕ್ಷನ್ ಹಾಕ್ಸ್ಕೊಂಡು ನಾವು ಗಾಡಿಯಲ್ಲಿ ಬಂದ್ವಿ ಆರಾಮಾಗಿ. ಇವತ್ತು ಆ್ಯಕ್ಚುಲಿ ಮನುಗೆ ಏನೋ ಮೀಟಿಂಗ್, ಅರ್ಜೆಂಟಾಗಿ ಮೀಟಿಂಗ್ ಶೆಡ್ಯೂಲ್ ಆಯಿತು ಅಂತೇಳಿ ಮನು ಕರ್ಕೊಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅರ್ಷಿತಾ ಜೊತೆನೇ ಬಂದೆ. ಸೊ ಬರಬೇಕಾದ್ರೆ ಹಂಗೆ ನನ್ನ ತಮ್ಮ ಅಂಗಡಿಯಲ್ಲಿ ಹತ್ರ ಈಚೆನೇ ನಿಂತ್ಕೊಂಡು ಕಾಯ್ತಾ ಇದೆ ಅಂತೇಳಿ ಹಂಗೆ ಹೋಗಿ ಬಂದ್ವಿ ಅಷ್ಟೇ. ಅಲ್ಲಿಂದ ಅಷ್ಟಿಗೆ ಆರಾಮಾಗಿದ್ದಾಳೆ ಪಾಪು. ಇನ್ನು ಈವ್ನಿಂಗ್ ನಾನು ಎಕ್ಸ್ಟೆಂಡ್ ಮಾಡಿ ಕೆಲಸನ ಮುಗಿಸ್ಬೇಕಾಯ್ತು, ಬಿಕಾಸ್ ಹಾಸ್ಪಿಟ್ಲಿಗೆ ಹೋಗಿದ್ದರಿಂದ ಅದು ವರ್ಕ್ ಮಾಡಬೇಕಾಗಿತ್ತಲ್ಲ. ಸೊ ಎಕ್ಸ್ಟೆಂಡ್ ಮಾಡಿ ಕೆಲಸ ಎಲ್ಲ ಮುಗಿಸಿ ವರ್ಕೌಟ್ಗೆ ಹೋಗಿ ಬಂದಮೇಲೆ ಅಮ್ಮ ಮುದ್ದೆ ಸಾಂಬಾರು ಮಾಡಿದ್ರು. ಸೊ ಇದು ಹಾಲು ಸಾರು ಮಾಡ್ತಾರೆ ಗೈಸ್, ನಮ್ಮ ಮಮ್ಮಿ ಇವಾಗ ಹೊಸ್ದಾಗಿ ಮಾಡ್ತಿದ್ರೆ, ಹೊಸ ರೆಸಿಪಿ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೈಟ್ ಆದಷ್ಟು ಮುದ್ದೆ ತಿನ್ನೋಕೆ ಟ್ರೈ ಮಾಡ್ತೀನಿ. ಮುದ್ದೆ ತಿಂದು ಇವತ್ತಿನ ದಿನಾಲಿಗೆ ಮುಗಿಸ್ತೆ ಗೈಸ್. ಮತ್ತೆ ಮುಂದಿನ ಜೊತೆಗೆ ಆದಷ್ಟು ಬೇಗ ಸಿಗುವ. ಏನಾದರೂ ಡೌಟ್ಸ್ ಕಮೆಂಟ್ ಶೇರ್ ಮಾಡ್ಕೊಂತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬೈ.